ಪ್ರತಿಷ್ಠೆ. ನಾನಾಗ್ಲೇ ಮತ್ತೆ ಮತ್ತೆ ಹೇಳ್ತಿರೋ ಹಾಗೆ ಇದು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಪ್ರತಿಷ್ಠೆ ಯಾಕಣ? ನೋಡಿ, ವೈಯಕ್ತಿಕವಾಗಿ ಯಾರದೇ ಎಷ್ಟೇ ಪ್ರತಿಷ್ಠೆ ಆಗ್ಲಿ ಏನೇ ಆಗ್ಲಿ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು ಯಾರು? ಮತದಾರ. ಕರೆಕ್ಟ್ ಅಲ್ವಾ? ನೀವು 1000 ಹೇಳ್ಬೋದು, ಮತ ಹಾಕೋನು ಇದು ಡಿ ಕೆ ಶಿವಕುಮಾರ್ ವೈಯಕ್ತಿಕ ಪ್ರತಿಷ್ಠೆ ಅಪ್ಪ, ನಾನು ಓಟ್ ಹಾಕ್ಬೇಕು ಕಾಂಗ್ರೆಸ್ಗೆ ಅಂತ ಯೋಚನೆ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ಆ ಕಾಲ ಎಲ್ಲ ಹೋಯ್ತು. ಪ್ರಜ್ಞಾವಂತ ಮತದಾರರಿದ್ದಾರೆ ಈಗ. ಅಷ್ಟು ಸುಲಭವಾಗಿ ನೀವು ಅವ್ರಿಗೆ ಏನೋ ಅಂತ ಹೇಳಿದ ತಕ್ಷಣ ನೋ ಸಾರಿ ಅದೆಲ್ಲ ಆಗೋದಿಲ್ಲ ಅಲ್ಲಿ. ಆಯ್ತಲ್ಲ? ಸೊ ಇದರಿಂದ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದರ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಸೆಟ್ ಬ್ಯಾಕ್. ಒಂದು ಬೆಂಗಳೂರು ರೂರಲ್ ತಮ್ಮ ಸ್ವಂತ ತಮ್ಮನ್ನೇ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ. ಈಗ ಅಲ್ಲೂ ಅಷ್ಟೇ ದೇವೇಗೌಡರ ಕುಟುಂಬದವರೇ ಡಾಕ್ಟರ್ ಮಂಜುನಾಥ್ ಅವರೇ ನಮ್ಮ ಪಕ್ಷದ ನಿಂತು ಗೆದ್ದಿದ್ದು. ಚನ್ನಪಟ್ಟಣದಲ್ಲೂ ಅಷ್ಟೇನೇನೆ ಇವರಿಗೆ ಸೋಲಂತೂ ಕಟ್ಟಿದ್ದ ಬುತ್ತಿ. ಸರಿ, ಶಂಕರ್ ಶೆಟ್ಟಿ ಸರ್, ಡಿ ಕೆ ಶಿವಕುಮಾರ್ ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹೇಳ್ತಾ ಇದ್ರು, ಸಿಎಂ ಆಸೆಯ ಕನಸನ್ನ ಕಾಣ್ತಾ ಇರುವ ಡಿ ಕೆ ಶಿವಕುಮಾರ್ ಅವರಿಗೆ ಈ ಚುನಾವಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅವರ ಕನಸಿನ ಮತ್ತೊಂದು ಮೆಟ್ಲು ಹತ್ತಲಿಕ್ಕೆ ಇಲ್ಲಿನ ಗೆಲುವು ಅನಿವಾರ್ಯ ಅಂತ ಹೇಳಿ. ಈ ಚುನಾವಣೆಯಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಆಗುವನು ಮುಖ್ಯಮಂತ್ರಿ ಆಗೋದು ಅದು ಇಂಪಾರ್ಟೆಂಟ್ ಇಶ್ಯೂ ಅಲ್ವಾ? ಅಥವಾ ಈ ಚುನಾವಣೆ ಒಂದು ಮೆಟ್ಲು ಅಷ್ಟೇ, ನಾನೇನು ಡೈರೆಕ್ಟ್ ಕೂರ್ತಾರೆ ಅಂತಲ್ಲ. ಅಲ್ಲ, ಮತ್ತೊಂದು ಈ ಚುನಾವಣೆಯ ಮೇಲೆ ಸರ್ಕಾರದ ಮೇಲೆ ಪ್ರಭಾವ ಬೀಳ್ತಾ ಅಂತ ಹೇಳಿದ್ರು ತಪ್ಪೆ. ಅದು ಯಾಕೆ ಯಾವುದೇ ಪ್ರಭಾವ ಬೀಳುದು? ಯಾಕೆ ನಂಬರ್ಸ್ ಉಂಟಲ್ಲ, 135 ಅಗೇನ್ಸ್ಟ್ ಏನು 90 ಇರುವಾಗ ನಂಬರ್ ಇದು ಗೌರ್ಮೆಂಟ್ ಮೇಲೆ ಮೈತ್ರಿ ಪಕ್ಷ ಒಟ್ಟು ಸೇರಿದ್ರು 190 ಏನಾಗ್ತದೆ, ಅದು 130. ಸೊ ಗೌರ್ಮೆಂಟ್ ಮೇಲೆ ಏನು ಪ್ರಭಾವ ಬೀರುವುದಿಲ್ಲ. ಗೌರ್ಮೆಂಟ್ ಅಂತೂ ಇದ್ದೇ ಇರ್ತದೆ. ಇದು ಹಗರಣಗಳನ್ನು ಅವರು ಯಾವ ರೀತಿ ಫೇಸ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟದ್ದು. ಈ ಎಲೆಕ್ಷನ್ ಮತ್ತೊಂದು ವೈಶಿಷ್ಟ್ಯ ನೀವು ಕೊಡಿ ನನಗೆ. ಹಿಸ್ಟ್ರಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಇದು ಗಂಡು ಹೆಂಡತಿ ವಿಧಾನಸಭೆ ಹೋದದುಂಟು, ಅಣ್ಣ ತಮ್ಮ ಹೋದದುಂಟು, ಅಥವಾ ಅಪ್ಪ ಮಗದು. ಫಸ್ಟ್ ಟೈಮ್ ಈ ಸಲ ಗೊತ್ತಾ, ಅಜ್ಜ ಮಗ ಮೊಮ್ಮಗ ಹೋಗ್ತಿದ್ದಾರೆ. ಎರಡು ಕಡೆಯಲ್ಲೂ ಅಜ್ಜ ಮಗ ಯಾರು ನಿಮ್ಮ ಬಸವರಾಜ ಬೊಮ್ಮಾಯಿ ಅವರ ತಂದೆ CM ಆಗಿದ್ರಲ್ಲ ಅವ್ರು ಹೋದ್ರು. ಅದರಂತೆ ಬಸವರಾಜ ಬೊಮ್ಮಾಯಿ ಹೋದ್ರು, ಈಗ ಅವರ ಮಗ ಭರತ್ ಬೊಮ್ಮಾಯಿ ಹೋಗ್ತಿದ್ದಾರೆ. ಅದೇ ರೀತಿ ಇಲ್ಲಿ ದೇವೇಗೌಡರು ಹೋಗಿದ್ರು, ದೇವೇಗೌಡರ ಮಕ್ಕಳು ಇಬ್ಬರು ಹೋಗಿದ್ರು, ಒಬ್ಬರಲ್ಲ ಸೊಸೆನೂ ಹೋಗಿದ್ರು, ಮಗ ಮೊಮ್ಮಗ. ಫಸ್ಟ್ ಟೈಮ್ ಇದು ಕರ್ನಾಟಕ ಹಿಸ್ಟ್ರಿಯಲ್ಲಿ. ನಾಳಿನ 23 ತಾರೀಕಿಗೆ ಒಂದು ಔಟ್ ಆಗ್ತದೆ ರಿಸಲ್ಟ್. ಅಜ್ಜ ಮಗ ಮೊಮ್ಮಗ 3 ಜನ ಹೋಗಿದ್ರು. ಬಹುಶಃ ಇದು ಅಜ್ಜ ಮಗ ಮೊಮ್ಮಗ ಹೋದದ್ದು ಬಹುಶಃ ಹರಿಯಾಣದಲ್ಲಿತ್ತು. ಚೌಟಾಲ, ದೇವಿಲಾಲ್ ಚೌಟಾಲ ಮತ್ತು ಅವರ ಮಗ ಹೋದದ್ದು, ಅವ್ರ ಮೊಮ್ಮಗ ಹೋದದ್ದು. ಮತ್ತೆ ಯಾವ ಕ್ಷೇತ್ರದಲ್ಲಿ ಅಪ್ಪ ಮಗ ಮೊಮ್ಮಗ ಹೋದ ಇಲ್ಲ. ಮತ್ತೆ ಕರ್ನಾಟಕದಲ್ಲಿ ಈ ಎಲೆಕ್ಷನ್ ಸಾರಿ ಯಾಸರ್ ಪಠಾಣ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರು ಆದ ತಕ್ಷಣ ನಿಮ್ಮ ಹತ್ರ ನನಗೆ ಡೀಟೇಲ್ಸ್ ಬೇಕು ಸರ್. ಪಠಾಣ್ ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಗೆಲುವಿನ ವಿಶ್ವಾಸ ನಾನು ಪ್ರಶ್ನೆ ಕೇಳಿದ ತಕ್ಷಣ ಹೌದು ಇದೆ ಅಂತ ಹೇಳ್ತೀರಿ, ಬಟ್ ಕೇಕ್ ವಾಕ್ ಅಂತೂ ಆಗಿರ್ಲಿಲ್ಲ ಈ ಬಾರಿಯ ಚುನಾವಣೆ ತಮ್ಮ ಪಕ್ಷಕ್ಕೆ ತಮ್ಮ ಕ್ಷೇತ್ರದಲ್ಲೂ ಅನ್ನೋ ವಿಶ್ಲೇಷಣೆ ಇದೆ. ಹಲೋ ಯಾಸರ್ ಸರ್ ಧ್ವನಿ ತಲುಪ್ತಾ ಇದೆಯಾ, ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಹೇಳಿ ಮೇಡಮ್, ಹೇಳಿ. ಗೆಲುವಿನ ವಿಶ್ವಾಸ ಸಹಜವಾಗಿದೆ ಅಂತ ಹೇಳ್ತೀರಿ, ಬಟ್ ಸುಲಭದ್ದಾಗಿರ್ಲಿಲ್ಲ ಈ ಹೋರಾಟ ಅಂತ ಕೂಡ ವಿಶ್ಲೇಷಣೆ ಇದೆ, ಏನ್ ಹೇಳ್ತೀರಿ? ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ಕ್ಷೇತ್ರದಲ್ಲಿ ಸತತವಾಗಿ 4 ಟೈಮ್ ಗೆದ್ದಿದ್ರು. ಸೊ ಮತ್ತು 17 ವರ್ಷ ಇಲ್ಲ ಅಧಿಕಾರ ನಡೆಸಿದ್ದಾರೆ. ಆದರೂ ಕೂಡ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ವಿನೋದ ಶೆಟ್ಟಿಯವರಿಗೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ 9,000ಕ್ಕಿಂತ ಹೆಚ್ಚು ಮತಗಳನ್ನು ಲೀಡನ್ನು ಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ವಿ. ಸೊ ಆ ಪ್ರಕಾರ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವ ಸಂಪುಟ ಎಲ್ಲರೂ ಬಂದು ಈ ಶರಣರ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಮತ್ತು 5 ಗ್ಯಾರಂಟಿಗಳು ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಪರಿಣಾಮ ಬೀರುತ್ತದೆ. ಬಟ್ ಖಾದ್ರಿ ಅವ್ರ ಮಾತೆ ಖಾರವಾಗ್ಬಿಡುತ್ತಾ ಅಂತ ಹೇಳಿ ಒಂದು ಅನುಮಾನ ಇದೆ. ಯಾವುದು? ಖಾದ್ರಿ ಅವರು ಮಾತಾಡಿದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಅದೊಂದು ಸ್ವಲ್ಪ ಎಲ್ಲ ಉಲ್ಟಾ ಹೊಡೆದು ಬಿಡುತ್ತಾ ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಇಲ್ಲ ಹಾಗೇನಿಲ್ಲ. ಅವರು ಅದ್ರ ಬಗ್ಗೆ ಅದು ಬಾಯಿ ತಪ್ಪೇನೋ ಬಂದಿದೆ ಅಂತೇಳಿ ಕ್ಷಮೆಯನ್ನು ಕೇಳಿದ್ದಾರೆ. ಅದು ಯಾವುದೋ ವಿಚಾರಗಳು, ಯಾಕಂದರೆ ಖಾದ್ರಿ ಸಾಹೇಬ್ರ ಬಗ್ಗೆನೂ ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಅವರು ತುಂಬ ಸೆಕ್ಯುಲರು, ಎಲ್ಲ ಲೀಡರ್ಗಳ ಜೊತೆಗೆ ಇರೋದೆಲ್ಲ ಗೊತ್ತಿದೆ. ಸೊ ಆ ಸಮಾಜ ಜೊತೆಗೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಅವರು. ಹಾಗೇನಾಗೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ರ ಖಾದ್ರಿ ಅವರು ಮುನ್ನಿಸ್ಕೊಂಡು ಬಂದ್ಬಿಟ್ಟಿದ್ರು, ಆಮೇಲೆ ಅವ್ರನ್ನೇನೋ ಪಾಪ ಕನ್ವಿನ್ಸ್ ಮಾಡ್ಲಿಕ್ಕೆ ಒಂದು ವಾರಗಟ್ಟಲೆ ಇಲ್ಲೇ ಬೆಂಗಳೂರಿನಲ್ಲಿ ಉಳಿಸ್ಕೊಂಡಿದ್ರು, ವಾಪಸ್ ಬಂದ್ಮೇಲೆ ಕ್ಷೇತ್ರಕ್ಕೆ ತಮ್ಮ ಪರವಾಗಿ ತಮ್ಮ ಕೈ ಜೋಡಿಸೇ ಪ್ರಚಾರ ಮಾಡಿದ್ದಾರ? ಎಲ್ಲರೂ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಸೋಮಣ್ಣ ಬೇವನ್ಮರದವರು, ಸಂಜು ನಿರ್ಲಿಗಿಯವರು ಎಲ್ಲರೂ ಪ್ರಚಾರ ಮಾಡಿದ್ದಾರೆ. ಪೂರ್ತಿ ಪಕ್ಷನೇ ನಮ್ಮ ಪರವಾಗಿ ಈ ವರ್ಷ ಪ್ರಚಾರ ಮಾಡಿದೆ. ದಶಕಗಳಿಂದ ಬಿಜೆಪಿಯೇ ಗೆದ್ಕೊಂಡು ಬಂದಿದೆ,
ಬಸವರಾಜ ಬೊಮ್ಮಾಯಿ ಅವರಾಯಿತು, ಇದೀಗ ಅವರ ಪುತ್ರ ಕಣಕ್ಕಿಳಿದಿರೋದು. ಹೀಗಾಗಿ ಆ ಕ್ಷೇತ್ರವನ್ನ ನಿಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದು ಸುಲಭದ ವಿಚಾರ ಆಗಿತ್ತಾ ಯಾಸಿರ್ ಅವರೇ? ರಾಜಕಾರಣದಲ್ಲಿ ಯಾವುದೂ ಸುಲಭ ಇಲ್ಲ. ನಾವು ಪ್ರಯತ್ನ ಮಾಡಬೇಕು, ಕೆಲಸ ಮಾಡಬೇಕು. ವಿಶೇಷವಾಗಿ ನಮ್ಮ ಪಕ್ಷದ ವರ್ಚಸ್ಸು ಸಿದ್ಧಾಂತ ಅದೆಲ್ಲ ಈ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರಕ್ಕೆ ಭಾಳ ಸೂಟ್ ಆಗುತ್ತೆ. ಇದು ಶರಣರ ನಾಡಿದು. ಇಲ್ಲಿ ನಮ್ಮ ಪಕ್ಷದ ವಿಚಾರಗಳು ಜನರಿಗೆ ತುಂಬ ಲೈಕ್ ಆಗುತ್ತೆ. ಇವತ್ತು ಪಕ್ಷದ ಒಂದು ಹೋರಾಟ ಹಾಗೂ ಸಂಘಟನೆಯ ಮುಖಾಂತರ ಇವತ್ತು ಪಕ್ಷ ಗೆಲ್ಲಲಿಕ್ಕೆ ಇಲ್ಲಿ ಒಳ್ಳೆಯ ವಾತಾವರಣ ಅನುಕೂಲ ಆಗಿದೆ. ಈ ವಫ್ ವಿಚಾರ, ಮೂಡಾ ವಾಲ್ಮೀಕಿ ಹಗರಣದ ಆರೋಪ ಇವೆಲ್ಲವೂ ಕೂಡ ಎಲ್ಲೋ ಮತದಾರರನ್ನ ಬೇಸರಗೊಳಿಸಿದೆ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಅನ್ನೋ ಮಾತು ಕೂಡ ಇದೆ. ಯಾವ ವಿಚಾರದಲ್ಲೂ ಸತ್ಯತೆ ಇಲ್ಲ. ಅದು ಈ ವಫ್ ವಿಚಾರದಲ್ಲಿ ನಮಗಿಂತ ಹೆಚ್ಚಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ವಫನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದು ತಮ್ಮ ಚಾನಲ್ಗಳಲ್ಲಿ ಅದು ಪ್ರಸಾರವಾಗಿದೆ. ಅದೆಲ್ಲ ಎಲ್ಲರಿಗೂ ಗೊತ್ತಾಗಿದೆ, ಅವರೆಲ್ಲ ತಮ್ಮ ಚುನಾವಣೆ ಗಿಮಿಕ್ ಅಂತೇಳಿ. ರೈಟ್ ಎನಿವೆ ಆಲ್ ದಿ ಬೆಸ್ಟ್. ಹಾಗೆ ಧನ್ಯವಾದ ಯಾಸಿರ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಶಂಕರ್ ಶೆಟ್ಟಿ ಸರ್ ಅವರು ಬಹಳ ಇಂಟ್ರೆಸ್ಟಿಂಗ್ ಆದ ಡೀಟೇಲ್ಸ್ ಅನ್ನ ಹೇಳ್ತಿದ್ರು. ಹಾಗೆ 3 ತಲೆಮಾರಿನ ಓಕೆ ಅಲ್ಲ, ಅದೇ ನಾನು ಹಿಸ್ಟ್ರಿ ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಅಸೆಂಬ್ಲಿ ವಿಧಾನ ಪರಿಷತ್ ಹೋಗಿದ್ದಾರೆ. ಸಪೋಸ್ ಈಗ ಅಪ್ಪ, ಅಜ್ಜ, ಮೊಮ್ಮಗ ಈಗ ರೇವಣ್ಣವರ ಮಗ ಹೋಗಿದ್ದಾನೆ. ವಿಧಾನಸಭೆಗೆ ಹೇಳೋದು 3 ತಲೆಮಾರು ಕರ್ನಾಟಕದಲ್ಲಿ 23ನೇ ತಾರೀಕಿಗೆ ರಿಸಲ್ಟ್ ಎಂಟ್ರಿ ಆಗ್ತದೆ. ಇದು ಒಂದು ಕರ್ನಾಟಕ ಹಿಸ್ಟ್ರಿಯಲ್ಲಿ ಪುಸ್ತಕದಲ್ಲಿ ಬರೆಯುವಂಥದ್ದು. ಯಾವುದು ಅರ್ಥ ಆಯ್ತಾ ನಿಮಗೆ? ನಮ್ಮಂಥ ವಿಮರ್ಶಕರಿಗೆ, ನಿಮ್ಮಂಥ ಆ್ಯಂಕರ್ಗಳಿಗೆ, ನನ್ನಂಥ ಮಿತ್ರರಿಗೆ, ನಾಗೇಂದ್ರ ಪ್ರಸಾದ್ ಆಗಲಿ, ಮೋಹನ್ ಅವರು, ಇವರಿಗಾಗಿ. ಸೊ ಇದೆಲ್ಲ ನನಗೆ ಸ್ಟ್ಯಾಟಿಸ್ಟಿಕ್ಸ್, ಚರಿತ್ರೆ ಬಗ್ಗೆ ನಾನು ತುಂಬ ತಿಳ್ಕೊಳ್ತೇನೆ. ಮತ್ತು ನನಗೆ ಇಂಟ್ರೆಸ್ಟ್ ಕೂಡ. ಇದೇನು ಆ ಚರ್ಚೆ ಆದರೂ ಬೋರ್ವೆಲ್ಲಲ್ಲಿ ನೀರು ಬರಲಿಲ್ಲ ಅಥವಾ ಹಗರಣ ಆಯಿತು, ಇದೆಲ್ಲ ಕಾಮನ್ ನಡೀತಾ ಇರ್ತದೆ. ಇದೆಲ್ಲ ನೋಡುವಾಗ ಸೊ ಅದು ಕರ್ನಾಟಕದಲ್ಲಿ ಅಪ್ಪ, ಮೊಮ್ಮಗ ಇದಾಗಿದೆ. ಇಲ್ಲಿ ಹರಿಯಾಣದಲ್ಲಿ ಆಗಿದೆ, ದೇವಿಲಾಲ್ ಕುಟುಂಬದಾಗಿದೆ. ಮತ್ತು ಯಾವ ಬಹುಶಃ ಗೊತ್ತಿಲ್ಲ ನನಗೆ ಪೂರ, ಬಹುಶಃ ಎಲ್ಲಿ ನಡೆದಿಲ್ಲ. ಇವಾಗ ಲಲ್ಲು ಫ್ಯಾಮಿಲಿ ಆಗಿಲ್ಲ, ಯಾದವ್ ನಿಮ್ಮ ಮುಲಾಯಂ ಸಿಂಗ್ ಯಾದವ್ ಫ್ಯಾಮಿಲಿಯೆಲ್ಲ ನಡೆದಿಲ್ಲ. ಅಂದರೆ ಇದು ಕುಟುಂಬ ರಾಜಕಾರಣದಲ್ಲಿ ಬರೋದು ಜಾಸ್ತಿ. ಇದು ಅರ್ಥ ಆಯ್ತಲ್ಲ? ಕುಟುಂಬ ರಾಜಕಾರಣ ಒಂದೇ ಕ್ಷೇತ್ರ. ಈಗ HDD ಅವರ ಕುಟುಂಬ ಅಂತಂದ್ರೂ ಕೂಡ ಬೇರೆ ಬೇರೆ ಕ್ಷೇತ್ರ. ಎಕ್ಸಾಂಪಲ್ ಈಗ ಇವರು ಬೊಮ್ಮಾಯಿ ಫ್ಯಾಮಿಲಿಯಲ್ಲೂ ಆಯ್ತಲ್ಲ, ಇದು ಅಜ್ಜ, ಮೊಮ್ಮಗ. ಬೊಮ್ಮಾಯಿ ಫ್ಯಾಮಿಲಿ ಬಿಜೆಪಿ ಕಾಂಗ್ರೆಸ್ ಹಂಗ್ ಲೆಕ್ಕ ಹಾಕೊಂಡ್ರೆ ನೆಹರು ಕಾಲದಿಂದನೂ ಯಾರಿಗೂ ಬಿಟ್ಟೆ ಕೊಟ್ಟಿಲ್ಲ. ಗೊತ್ತಾ? ಅಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಅಪ್ಪ ಮಗ ಇದೆ. ಕರ್ನಾಟಕ ಏನಾದ್ರು ಉಂಟು ನನಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕುಟುಂಬ ರಾಜಕಾರಣ ಆಗಿರ್ಬೋದು, ಯಾರು ಕೂಡ ಹಿಂಬಾಗಲಿನಿಂದ ಬರಲ್ಲ, ಜನಗಳ ಮುಂದಕ್ಕೆ ಹೋಗಿದ್ದಾರೆ. ಜನಗಳ ತೀರ್ಮಾನ. ಸೋಲ್ಸಿದ ದಿನ ಯಾರು ಮಾತಾಡಲಿಲ್ಲ. ಹಿಂಭಾಗದಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಮುಂಭಾಗದಲ್ಲೇ ಬರಬೇಕು. ವಿಧಾನ ಪರಿಷತ್ ಅಲ್ಲದ್ರೆ ಹಿಂಭಾಗದಲ್ಲಿ ಹೋಗ್ಬೋದು. ವಿಧಾನಸಭೆ ಬರ್ಬೇಕಾದ್ರೆ ಜನಗಳ ಆಶೀರ್ವಾದ ತಗೊಂಡು ನಾನು ಹೇಳುದು ಕೆಲವು ಸಲ ಏನು ಗೊತ್ತಾ, ನಾವೆಲ್ಲ ಇಲ್ಲ ವಂಶ ರಾಜಕಾರಣ ನಿಲ್ಲಿಸ್ತೇವೆ ಅಂತ. ಈಗ ನಾನು ಫಾರ್ ಎಕ್ಸಾಂಪಲ್ ಮೋದಿ ಅವರು ಹೇಳಿದ್ರು, ಇಲ್ಲ ನೆಕ್ಸ್ಟ್ ವಂಶ ಪಾರಂಪರ್ಯ ಮತ್ತು ಕರಪ್ಷನ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. 1 ಲಕ್ಷ ಯುವಕರನ್ನ ರೆಡಿ ಮಾಡ್ತೇನೆ, ಅವ್ರು ವಂಶ ಪಾರಂಪರ್ಯದಿಂದ ರಾಜ್ಯಕ್ಕೆ ಬರಬಾರ್ದು, ಕರಪ್ಷನ್ ಇಂದ ಬರಬಾರ್ದು ಅಂತ ಹೇಳಿದ್ರು. ಇಂಟರ್ಪ್ಟ್ ಮಾಡ್ತಾ ಇದ್ದೀನಿ ಸರ್ ಮಧ್ಯದಲ್ಲಿ. ಅದಕ್ಕೆ 3 ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ದಯಮಾಡಿ ತಾವು ನೋಡಿ. ಎಲ್ಲ ಯುವಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ರಾಜಕೀಯದ ಅನುಭವ ಇರ್ತಕ್ಕಂಥವ್ರಿದ್ದಾರೆ. ಅಂತ ವ್ಯಕ್ತಿಗಳು ಇವತ್ತೇನಾದ್ರು ಈ ಸಮಾಜಕ್ಕೆ ಬಂದ್ರೆ ತಪ್ಪಂತ ಹೇಳಿಲ್ಲ. ನಾನು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ, ತಪ್ಪಂತ ಹೇಳಿಲ್ಲ. ಗೆಲ್ಲುವುದು ಮುಖ್ಯ ಅಂತ ಹೇಳಿದ್ರೆ ಗೆಲ್ಲುವುದು ಮುಖ್ಯ. ಸರ್, ಈಗ ನೀವು ಮೋದಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಈಗ 2023 ಚುನಾವಣೆ ಕರ್ನಾಟಕದ ತಗೊಂಡ್ರೆ ಸರ್, ನಮ್ಮಲ್ಲಿ ಸಾಮಾನ್ಯವಾಗಿದ್ದಂಥ ಕಾರ್ಯಕರ್ತರು ಎಷ್ಟು ಜನ MLA ಆದ್ರೆ ಸರ್? ನೀವು ಗುರುರಾಜ್ ಗಂಟಿಹೊಳಿ ತಗೊಳ್ಳಿ, ಯಶ್ಪಾಲ್ ಶರ್ಮಾ ತಗೊಳ್ಳಿ, CK ರಾಮಮೂರ್ತಿ ಅವ್ರು ತಗೊಳ್ಳಿ, ತಿರ್ಗಾ ಶೈಲೇಂದ್ರ ಬೆಲ್ದಾಳೆ ಅವ್ರು ತಗೊಳ್ಳಿ, ಆಯ್ತಲ್ವಾ? ಆಮೇಲೆ ಶ್ರೀವತ್ಸ ಅವ್ರು ತಗೊಳ್ಳಿ ಮೈಸೂರಿಂದ. ಸೊ ಈ ರೀತಿಯಾಗಿ ಸಾಮಾನ್ಯವಾಗಿದ್ದಂಥ ಕಾರ್ಯಕರ್ತರುಗಳು ಅಷ್ಟೇ ನಮ್ಮ ಪಕ್ಷದಲ್ಲಿ ಕಳೆದ ಬಾರಿ MLA ಆಗಿದ್ದಾರೆ. ಸೊ ಮೋದಿ ಅವರು ಏನು ಹೇಳಿದ್ರೆ ಅದು ನಮ್ಮ ಪಕ್ಷ ಮಾಡಿದೆ. ನೀವು ಒಂದನ್ನ ನಾವು ಇವತ್ತು ಅಷ್ಟೇ ಕುಟುಂಬ ರಾಜಕಾರಣ ಇವತ್ತು ನಾವು ವಿರೋಧಿಸ್ತೀವಿ. ಕುಟುಂಬ ಅಂತ ಮಾಡ್ಕೊಳ್ತಿದೆ ಹೆಡ್ಲೈನ್ಸ್ ಎಲ್ಲ ಹಾಕಿದ್ರು, ಕುಟುಂಬ ರಾಜಕಾರಣ ಮತ್ತೆ 2-3 ವಿಷಯ ನೀವೆಲ್ಲ ಮಾಡಿದ್ರಲ್ಲ, ಇದು ಹಗರಣ ಗ್ಯಾರಂಟಿ 3. ಆ 3 ಬಗ್ಗೆ ನಾನು ಸ್ಲೈಟ್ ಒಂದು ಡಿಸ್ಕಷನ್ ಕೊಟ್ಟೆ ಅಷ್ಟೇ. 3 ಆಯ್ತಲ್ಲ, 4 ತಲೆಮಾರು ಕಂಡದ್ದು. ಇಲ್ಲಿ ಕೇಳಿ, 4 ತಲೆಮಾರು ಕಂಡದ್ದು ನೆಹರು ಫ್ಯಾಮಿಲಿ. ಅರ್ಥ ಆಯ್ತಲ್ಲ? ಕ್ವಿಕ್ ಬ್ರೇಕಿಂಗ್ ಹಾಕೊಂಡು ಬ್ರೇಕ್ ಹೋಗಿ ಬರ್ಬೇಕು 1 ನಿಮಿಷದ್ದು. ಸಂಡೂರು ಶಿಗ್ಗಾವಿಯಲ್ಲೂ ಕೂಡ ಕಂಪ್ಯಾರಿಟಿವ್ಲಿ ಉತ್ತಮ ಪ್ರಮಾಣದ್ದೇ ಮತದಾನ ಆಗಿದೆ. ಚನ್ನಪಟ್ಟಣ ರೆಕಾರ್ಡ್ ಬ್ರೇಕ್ ಮತದಾನ ಆಗಿದ್ರು ಕೂಡ ಸಂಡೂರು ಹಾಗೆ ಶಿಗ್ಗಾವಿಯಲ್ಲೂ ಕೂಡ ಮತದಾರರು ಬಂದು ಮತಗಟ್ಟೆಗೆ ತಮ್ಮ ಹಕ್ಕನ್ನ ಚಲಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕೈಪಾಳೆಯ ಹಾಗೆ ಕಮಲಪಾಳೆಯದಲ್ಲಿ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದೇ ಲೆಕ್ಕಾಚಾರ, 1+1
ಅಂದರೆ ಒಂದು BJP ಕೈಯಲ್ಲಿತ್ತು, ಒಂದು ಕಾಂಗ್ರೆಸ್ ಕೈಯಲ್ಲಿತ್ತು, ಮತ್ತೊಂದು ಕ್ಷೇತ್ರವನ್ನು ಗೆದ್ಕೊಂಡು ಎರಡು ಮಾಡ್ಕೊಳ್ಳೋ ಲೆಕ್ಕಾಚಾರಗಳು. ಇಲ್ಲಿ ಖಾದ್ರಿ ಅವರ ಮುನಿಸು ಮಾತಿನ ಪರಿಣಾಮ ಕ್ಷೇತ್ರದಲ್ಲಿ ಕಾಣುತ್ತಾ ಅನ್ನೋದು ಕಾಂಗ್ರೆಸ್ ಈಗ ಯೋಚನೆ ಮಾಡ್ತಿರೋದು. ಕುಟುಂಬ ರಾಜಕಾರಣದ ವಿರುದ್ಧ ಮತಗಳು ಬಿದ್ದಿದೆಯಾ ಅನ್ನೋದು BJP ಲೆಕ್ಕಾಚಾರ. ಮತ್ತೊಂದು ಕಡೆ ನಾವು ಸಂಡೂರ್ನದ್ ಲೆಕ್ಕ ಹಾಕಿದ್ರೆ ರೆಡ್ಡಿಗಾರು ಲಾಡ್ ಸಾಹೇಬ್ರು ಭಯಂಕರ ಎಫರ್ಟ್ ಹಾಕಿ ಚುನಾವಣೆ ನಡೆಸಿದ್ದಾರೆ. ಯಾರ ಪರವಾಗಿ ಮತದಾರ ಮತವನ್ನ ಚಲಾಯಿಸಿದ್ದಾನೆ ಅನ್ನೋ ಸಣ್ಣ ಕುತೂಹಲ. ಅನ್ನಪೂರ್ಣ ಅವ್ರು ಮಾತನಾಡಿದ್ದಾರೆ, ಅನ್ನಪೂರ್ಣ ತುಕಾರಾಮ್ ಅವರು ಹಾಗೆ ಭರತ್ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ರಿಯಾಕ್ಷನ್ ತಗೊಂಡು ಬ್ರೇಕ್ ಹೋಗಿ ಬನ್ನಿ. ಅದಾದ್ಮೇಲೆ ಮೋಹನ್ ವಿಶ್ವ ಅವರು ಹಾಗೆ ನಾಗೇಂದ್ರ ಪ್ರಸಾದ್ ಅವರು ಈ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರ ನಿಲುವನ್ನ ಅಭಿಪ್ರಾಯವನ್ನು ತಿಳಿಸ್ತಾರೆ. ಎಲ್ಲ ಕಡೆಗೂ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಬಹುಶಃ ನನಗೆ ನಮ್ಮ ತುಕಾರಾಮ್ ಅವ್ರಿಗಿಂತ ಒಂದು ಓಟ್ನಾಗಾದರೂ ಜಾಸ್ತಿ ಗೆಲ್ಬೋದನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಹೆಚ್ಚಿನ ಒಂದು ಮಹಿಳಾ ಮತದಾರರ ಒಲವು ನಮ್ಮ ಕಡೆ ಇದೆ. ಹಾಗೆಯೇ ಸ್ವತಃ ಸಿದ್ದರಾಮಯ್ಯನವ್ರು ಬಂದು ಇಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಹಾಗೆಯೇ ಯಾವುದೇ ಗ್ಯಾರಂಟಿನೂ ನಿಲ್ಲಿಸೋಂಥ ಪ್ರಶ್ನೆನೇ ಇಲ್ಲ. ಇದು ನಮ್ಮ ಸರ್ಕಾರ ಇರೋವರೆಗೂ ಹೀಗೆ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹೆಣ್ಮಕ್ಳು ಕೊಟ್ಟಿರೋದ್ರಿಂದ ಅವ್ರಿಗಿಂತ ಒಂದು ಓಟ್ನಾಗಾದರೂ ಜಾಸ್ತಿ ಗೆಲ್ತೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟ್ರುಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ.